ಪ್ರತಿಯೊಬ್ಬ ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಪ್ರತಿಷ್ಠಿತ ಸ್ಕೂಲಲ್ಲೇ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಒಂದು ಆಸೆ ಇರುತ್ತೆ. ಅವರವರ ಶಕ್ತಿಗನುಸಾರವಾಗಿ ಒಂದು ಶಾಲೆಗೆ ಸೇರಿಸ್ತಾರೆ. ಆದರೆ ಶಾಲೆ ಜೊತೆಗೆ ಬಸ್ಗಳು ಎಷ್ಟು ಸೇಫ್ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯ ಆಗ್ತದೆ. ಆಪರೇಷನ್ ಸ್ಕೂಲ್ ಬಸ್ ಮಕ್ಕಳ ಜೀವಕ್ಕೆ ಕುತ್ತು. ಪ್ರತಿಷ್ಠಿತ ಖಾಸಗಿ ಶಾಲೆಗಳ ವಾಹನಗಳು ಎಷ್ಟು ಸೇಫ್ ಗೊತ್ತಾ? ಹಾಗಾದರೆ ಮಕ್ಕಳ ಸುರಕ್ಷತೆ ವಿಷಯದಲ್ಲಿ ಶಾಲೆಗಳ ಒಂದು ಮಹಾ ನಿರ್ಲಕ್ಷ್ಯತೆಯನ್ನು ತೋರ್ತಾ ಇದ್ದಾವೆ. RTO ಅಧಿಕಾರಿಗಳ ದಿಢೀರ್ ದಾಳಿ, ಸ್ಕೂಲ್ ಮಾಲೀಕರು ಶಾಕ್ ಆಗಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಖಾಸಗಿ ಶಾಲೆಗಳು ಒಂದು ಪ್ರತಿಷ್ಠಿತ ಖಾಸಗಿ ಶಾಲೆಗಳಾಗಿರ್ತವೆ. ಒಳ್ಳೆ ಗುಣಮಟ್ಟದ ಶಿಕ್ಷಣ ಏನೋ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಶಾಲಾ ಮಕ್ಕಳನ್ನು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಕರ್ಕೊಂಡು ಹೋಗುವಂಥ ಸ್ಕೂಲ್ ಬಸ್ಗಳು ಎಷ್ಟು ಸೇಫ್, ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಲೇಬೇಕು ಪೋಷಕರು, ಜೊತೆಗೆ ಸಂಬಂಧಪಟ್ಟಂತಹ ಶಾಲಾ ಸಿಬ್ಬಂದಿಗಳು. ಇನ್ನು ಕೊಪ್ಪಳ ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳ ಬಸ್ಗಳಲ್ಲಿ ಸೇಫ್ಟಿನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರ ಆದೇಶದ ಮೇರೆಗೆ ಬಿಗ್ ಆಪರೇಷನ್ ಕೂಡ ನಡೀತು. RTO ರೈಡ್ ಮಾಡಿದ್ರು. 98ಕ್ಕೂ ಹೆಚ್ಚು ದೋಷಪೂರಿತ ವಾಹನಗಳು ಜಪ್ತಿಯಾಯಿತು. ಫಿಟ್ನೆಸ್ ಇಲ್ಲ, ತೆರಿಗೆ ಕಟ್ಟಿಲ್ಲ, ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ರಾಜಕೀಯ ಮುಖಂಡರ ಒಡೆತನದ ಪ್ರತಿಷ್ಠಿತ ಶಾಲೆಗಳಿಗೆ ಶಾಕ್ ಕೊಟ್ಟಿದ್ದಾರೆ. ರಾಜಕೀಯ ಮುಖಂಡರ ಒಡೆತನದ ಪ್ರತಿಷ್ಠಿತ ಶಾಲೆಗಳು. ಇನ್ನು ಶ್ರೀರಾಮನಗರದ ಶ್ರೀ ವಿದ್ಯಾ ನಿಕೇತನ ಪಬ್ಲಿಕ್ ಶಾಲೆ ಇರ್ಬೋದು, ಇನ್ನು ಕಾರಟಗಿಯ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ಬೋದು, ಗಂಗಾವತಿಯ ಚೈತನ್ಯ ಪಬ್ಲಿಕ್ ಸ್ಕೂಲ್, ಇನ್ನು ಪಾಯ್ನರ್ ಪಬ್ಲಿಕ್ ಶಾಲೆ, ಕುಷ್ಟಗಿಯ ಮುದೇನೂರು ಶಶಿಧರ ಸ್ವಾಮಿ ವಿದ್ಯಾವಾಹಿನಿ, ಖಾಸಗಿ ಶಾಲಾ ಸಂಸ್ಥೆಗಳ ವಿರುದ್ಧ RTO ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನೋಂದಣಿಯನ್ನೇ ರದ್ದು ಮಾಡುವ ಎಚ್ಚರಿಕೆ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಉಪಲೋಕಾಯುಕ್ತರಾದಂಥ ಶ್ರೀಯುತ ವೀರಪ್ಪ ಸಾಹೇಬರು ನಮ್ಮ ಕೊಪ್ಪಳ ಜಿಲ್ಲೆಗೆ ಭೇಟಿ ನೀಡಿ ಅರ್ಹತಾ ಪತ್ರ ಇಲ್ಲದೆ ಇರುವಂಥ ಶಾಲಾ ವಾಹನಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ನೀವು ಅಂಥ ವಾಹನಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮಗೆ ಒಂದು ಆದೇಶವನ್ನು ನೀಡಿದರು. ಆ ಮರುದಿನವೇ 30ನೇ ತಾರೀಕು ಬೆಳಗ್ಗೆನೇ ನಾವು ಕಾರ್ಯಪ್ರವೃತ್ತರಾಗಿ ಸುಮಾರು 8 ತಂಡಗಳಲ್ಲಿ ನಾವು ನಮ್ಮ ಒಂದು ತನಿಖಾ ಅಧಿಕಾರಿಗಳು ನಮ್ಮ ಕೊಪ್ಪಳ ಜಿಲ್ಲಾದ್ಯಂತ ಎಲ್ಲ ಭಾಗಗಳಿಗೂ, ಎಲ್ಲ ತಾಲೂಕುಗಳಿಗೂ ತೆರಳಿ ಎಲ್ಲ ಶಾಲಾ ಕಾಲೇಜುಗಳನ್ನು ಭೇಟಿ ಮಾಡಿ ಅವರ ವಾಹನಗಳು ಎಷ್ಟಿದೆ, ಏನು ಅವಳಿ ಸುಸ್ಥಿತಿಯಲ್ಲಿ ಯಾವಿವೆ, ಯಾವ್ಯಾವ ಸುಸ್ಥಿತಿಯಲ್ಲಿ ದಾಖಲಾತಿಗಳು, ಅರ್ಹತಾ ಪತ್ರ ಆಗಲಿ ಅಥವಾ ಟ್ಯಾಕ್ಸ್ ಕಟ್ಟದೇ ಇರೋದಾಗಲಿ ಅಥವಾ ಪರ್ಮಿಟ್ ಇಲ್ಲದೆ ಇರೋದಾಗಲಿ ಇಂಥ ವಾಹನಗಳನ್ನು ಪರಿಶೀಲನೆ ಮಾಡಿ ಸುಮಾರು ಒಂದು 75ಕ್ಕೂ ಹೆಚ್ಚು ವಾಹನಗಳನ್ನ ನಾವು ವಶಪಡಿಸ್ಕೊಂಡ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಕೊಡ್ತಾ ಹೋಗ್ತಾರೆ. ಶುಕ್ರಾಜ್, ಸಾಕಷ್ಟು ಪೋಷಕರಿಗೆ ತಮ್ಮ ಮಕ್ಕಳನ್ನು ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಬಸ್ಗಳು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. RTO ಅಧಿಕಾರಿಗಳು ಈಗ ಒಂದಿಷ್ಟು ತಪಾಸಣೆ ಮಾಡಿದ್ರು. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಶುಕ್ರಾಜ್? ಎಸ್ ಸಚಿನ್, ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಇರ್ತಕ್ಕಂಥದ್ದು. ಏನು ಅವರು ಉತ್ತಮ ಗುಣಮಟ್ಟದ ಕೊಡ್ತೀವಿ, ನಾವು ನಮ್ದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ನಮ್ಮಲ್ಲಿ ಬೇರೆ ದೇಶದಿಂದ ನಾವು ಲೆಕ್ಚರ್ಸ್ನ ಕರೆಸ್ಬಿಟ್ಟು ಟೀಚಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಪ್ರಮುಖವಾಗಿ ಏನು ಆ ಒಂದು ಶಾಲೆಗೆ ಖಾಸಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗುವಂತ ಒಂದು ಖಾಸಗಿ ಬಸ್ಗಳ ಪರಿಸ್ಥಿತಿ ನಿಜಕ್ಕೂ ಒಂದು ಶೋಚನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ದೋಷಪೂರಿತವಾಗಿ ಅವು ಕೂಡಿರ್ತಕ್ಕಂಥದ್ದು. ಅದು ಕೂಡ ಈ RTO ಅಧಿಕಾರಿಗಳು ದಿಢೀರ್ ದಾಳಿಗೆ ಕಾರಣ ಏನಂತಂದ್ರೆ, ಇತ್ತೀಚೆಗಷ್ಟೇ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಮತ್ತು ಉಪಲೋಕಾಯುಕ್ತರಾದಂತ B ವೀರಪ್ಪ ಅವರು ಕೊಪ್ಪಳ ಪ್ರವಾಸವನ್ನು ಕೈಗೊಂಡಿದ್ರು. ಸತತ 3 ದಿನಗಳ ಪ್ರವಾಸವನ್ನು ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಅವರ ಒಂದು ಕಣ್ಣಿಗೆ ಈ ಶಾಲಾ ವಾಹನಗಳು, ಏನೋ ದೋಷಪೂರಿತವಾಗಿರ್ತಕ್ಕಂಥ ಶಾಲಾ ವಾಹನಗಳು ಅವರು ನೋಡಿರ್ತಕ್ಕಂಥದ್ದು ಮತ್ತು ಅವು ಕೆಲವೊಂದಿಷ್ಟು ವಾಹನಗಳಿಗೆ ನಂಬರ್ಗಳೇ ಇರದೇ ಇರ್ತಕ್ಕಂಥದ್ದು ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇರದೇ ಇರ್ತಕ್ಕಂಥ ವಾಹನಗಳು ಅವ್ರಿಗೆ ಕಂಡು ಬಂದಿರತಕ್ಕಂಥದ್ದು. ಕೂಡಲೇ RTO ಅಧಿಕಾರಿಗಳಿಗೆ ಅವರು ವಾರ್ನ್ ಮಾಡಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಖಾಸಗಿ ಶಾಲೆಗಳಿದೆ ಅವೆಲ್ಲ ಇರತಕ್ಕಂಥ ಖಾಸಗಿ ಬಸ್ಗಳನ್ನು ನೀವು ಪರಿಶೀಲನೆ ನಡೆಸಿ ಅಂತಹ ಯಾವ್ದಾದ್ರು ದೋಷಪೂರಿತ ವಾಹನಗಳಿದ್ರೆ ಕೂಡಲೇ ಸೀಸ್ ಮಾಡಬೇಕು ಅಂತ ಒಂದು ಆದೇಶವನ್ನು ಕೂಡ ಅವರು ಮೌಖಿಕವಾಗಿ ಕೊಟ್ಟಿದ್ರು. ಅವರ ಆದೇಶದ ಹಿನ್ನೆಲೆಯಲ್ಲಿ ಕೇವಲ ಒಂದೇ ಒಂದು ದಿನದಲ್ಲಿ 98 ಖಾಸಗಿ ಶಾಲೆಯ ಬಸ್ಗಳನ್ನು ಅವರು ವಶಕ್ಕೆ ಪಡೆದುಕೊಂಡಿದ್ದು, ಸುಮಾರು 78 ವೆಹಿಕಲ್ಗಳು ದೋಷಪೂರಿತವಾಗಿ ಇವೆ ಅಂತಂದು RTO ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 600ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳು ಇದ್ದು ಆ ಎಲ್ಲ ಶಾಲೆಗಳಿಗೂ ಕೂಡ ನಾವು ಭೇಟಿ ಕೊಟ್ಟು ಆ ಬಸ್ಗಳ ಪರಿಶೀಲನೆ ಕಾರ್ಯ ಮಾಡ್ತೀವಿ ಅಂತಂದು ಈಗ RTO ಅಧಿಕಾರಿ ಸುರೇಶ್ ಹೇಳಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.